ಜನರ ಮೇಲೆ ಮಳೆಯ ವಾರ್ ಮಾತ್ರ ನಿಲ್ತಾ ಇಲ್ಲ. ಈ ವಾರ್ನಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನೂ ತತ್ತರಿಸುವಂಥ ದಿನಗಳು ಕೂಡ ಬಾಕಿ ಇದೆ. ಯಾಕಂದರೆ ನಾವು ನಮ್ಮ ಸಮಸ್ಯೆಗಳು ಜೊತೆಗೆ ಸರ್ಕಾರದ ಎಡವಟ್ಟುಗಳು, ನಾವು ಮಾಡುವಂಥ ಕೆಲ ಅನಾಹುತಗಳು, ಇದೆಲ್ಲದರ ಪರಿಣಾಮ ಇವತ್ತು ಈ ಪರಿಸ್ಥಿತಿ ಬಂದು ತಲುಪಿದೆ. ಬೆಂಗಳೂರಿನಲ್ಲಿ ಹಿಂಗಾಗತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕೆಲವು ಭಾಗಗಳಲ್ಲಿ ಆಗಬಹುದು ಅಂದ್ಕೊಂಡಿದ್ರು, ಬಟ್ ಬಹುತೇಕ ಭಾಗಗಳಲ್ಲಿ ಹೀಗಾಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಯಾರಿಗೂ ಕೂಡ ಇರಲಿಲ್ಲ. ಇವತ್ತಾಗಿದೆ. ಎಲ್ಲವೂ ಕೂಡ ತಲೆ ಕೆಳಗಾಗಿದೆ. ಇದಕ್ಕೆ ಹೊಣೆ ಸರ್ಕಾರ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿಯೂ ಕೂಡ ಜನರದ್ದು ಇದೆ. ಯಾಕೆ ಏನು ಇವೆಲ್ಲವನ್ನ ಕೂಡ ಡಿಟೇಲ್ ಆಗಿ ನಿಮ್ಮ ಮುಂದೆ ಇಡ್ತೀವಿ. ರಣಮಳೆಗೆ ನಲುಗಿದೆ ರಾಜಧಾನಿ ಬೆಂಗಳೂರು. ಮಳೆ ಕೊಂಚ ನಿಂತರೂ ಕೂಡ ನೀರಿನ ಪ್ರಮಾಣ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ನೀರು ನೀರು ನೀರು, ಜನ ಹೈರಾಣು. ತುತ್ತು ಅನ್ನ ಕುಡಿಯೋ ನೀರಿಗೂ ಕೂಡ ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ರಸ್ತೆಗಳೆಲ್ಲ ಈಗ ನದಿಯಂತಾಗಿದೆ. ಬೋಟು, ತೆಪ್ಪ, JCB ಇದೇ ಈಗ ಅವರಿಗೆಲ್ಲ ಓಡಾಡಕ್ಕಿರುವಂತಹ ವಾಹನಗಳು. ಸೊ ಪಬ್ಲಿಕ್ ಟಿವಿಯಲ್ಲಿ ಮಳೆ ಅವಾಂತರ ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರೆಲ್ಲ ದೊಡ್ಡ ದೊಡ್ಡ ಕಾರುಗಳು, ಕೋಟಿಗಟ್ಟಲೆ ಇರುವಂಥ ಕಾರುಗಳನ್ನು ತಗೊಂಡು, ಲಕ್ಷಗಟ್ಟಲೆ ಕೊಟ್ಟು ಕಾರುಗಳನ್ನು ತೆಗೆದುಕೊಂಡಿರುವಂಥವರು ಇವತ್ತು ಓಡಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲ. ಕಾರ್ಗಳ ನೀರಲ್ಲಿ ಮುಳುಗಡೆ ಆಗ್ಬಿಟ್ಟಿದೆ. ಈಗೇನಿದ್ರು ಕೂಡ ರಬ್ಬರ್ ಬೋಟ್, ತೆಪ್ಪ ಇವುಗಳನ್ನು ಹತ್ಕೊಂಡು ಓಡಾಡಬೇಕು. ಇಲ್ಲದೇ ಇದ್ರೆ ಟ್ರ್ಯಾಕ್ಟರನ್ನು ಹತ್ತಬೇಕು. ಟ್ರ್ಯಾಕ್ಟರ್ ಹಿಂದೆ ಯಾವಾಗಾದ್ರೂ ಹತ್ತಿದರೋ ಇಲ್ಲೋ ಅಲ್ಲಿ ಬಹುತೇಕ ಜನ ಈಗ ಹತ್ತಾ ಇದ್ದಾರೆ. ಕೆಲವು ಏರಿಯಾಗಳಲ್ಲಿ ಪಾಪ ಅವ್ರಿಗೆಲ್ಲ ಗೊತ್ತು, ಇವೆಲ್ಲ ಟ್ರ್ಯಾಕ್ಟರ್ ಹತ್ತಿಯೋ ಅಭ್ಯಾಸ ಇದೆ, ಟ್ರಕ್ ಏರಿನೂ ಅಭ್ಯಾಸ ಇದೆ, ಟಿಪ್ಪರ್ ಏರಿನೂ ಅಭ್ಯಾಸ ಇರುತ್ತೆ. ಹಲವು ಭಾಗಗಳಲ್ಲಿ ಈಗ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಮನೆಯೇ ಖಾಲಿ ಮಾಡ್ತಾ ಇದ್ದಾರೆ. ಬಹಳ ಕಷ್ಟದ ಕೆಲಸಗಳು. ಈಗ ಪ್ರತಿಷ್ಠಿತ ಬಡಾವಣೆಗಳು ಅಂತ ಕರೆಸಿಕೊಳ್ತಾ ಇದ್ವಲ್ಲ, ಕೋಟಿಗಟ್ಟಲೆ ಕೊಟ್ಟು ತೆಗೆದುಕೊಳ್ಳುವಂಥ ಬಡಾವಣೆಗಳು, ಇವತ್ತು ಆ ಬಡಾವಣೆಗಳು ಕೂಡ ನಲುಗಿ ಹೋಗಿವೆ. ಸರ್ಜಾಪುರದ ಸುತ್ತಮುತ್ತ ಕೂಡ ವಿಲ್ಲಾಗಳಿವೆ. ಕೋಟಿಗಟ್ಟಲೆ ಖರೀದಿ ಮಾಡಕ್ಕಿರುವಂಥ ವಿಲ್ಲಾಗಳು ಅವೆಲ್ಲವೂ ಕೂಡ ಈಗ ಮುಳುಗಡೆಯಾಗಿದೆ. ನೀರಿನಲ್ಲಿ ಐಷಾರಾಮಿ ಕಾರುಗಳು, ಬೈಕ್ಗಳೆಲ್ಲ ತೇಲ್ತಾ ಇವೆ, ಮುಳುಗೋಗಿವೆ. ವಿಲ್ಲಾದಲ್ಲಿದ್ದಂಥ ITBT ಉದ್ಯೋಗಿಗಳು ಈಗ ಬೇರೆಡೆ ಶಿಫ್ಟ್ ಆಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಅವ್ರು ಯಾವತ್ತಾದರೂ ಈ ಟಿಪ್ಪರ್ ಹತ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಟಿಪ್ಪರ್ ಹತ್ತುವಂತಹ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ. ಕಾರುಗಳು, ಬೈಕ್ಗಳು, ಲಕ್ಷಗಟ್ಟಲೆ ಕೊಟ್ಟು ಖರೀದಿ ಮಾಡಿದಂಥ ಈ ಕಾರುಗಳು, ಬೈಕ್ಗಳೆಲ್ಲ ಈಗ ನೀರಲ್ಲಿ ಮುಳುಗೋಗಿವೆ. ಕೋಟಿಗಟ್ಟಲೆ ಕೊಟ್ಟಿರುವಂಥ ಕಾರುಗಳು ಕೂಡ ಇವೆ, ಅವು ಮುಳುಗೋಗಿವೆ. ಯಾವುದಕ್ಕೂ ಕೂಡ ಪ್ರಯೋಜನಕ್ಕಿಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ಈಗ ಅವ್ರಿಗಿರೋದು ಒಂದೇ, ಒಂದು JCB, ಇಲ್ಲ ಟ್ರ್ಯಾಕ್ಟರ್, ಇಲ್ಲ ಟಿಪ್ಪರ್, ಇವುಗಳನ್ನೇ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ತೆಪ್ಪ, ರಬ್ಬರ್ ಬೋಟ್ ಇವುಗಳ ಮೂಲಕವಾಗಿ ಈಗ ಜೀವವನ್ನು ಉಳಿಸ್ಕೊಳ್ಬೇಕಾಗಿದೆ, ಮುಂದಿನ ಜೀವನವನ್ನು ಕಟ್ಕೊಳ್ಳೋಕ್ಕೆ. ಇಲ್ಲಿಯವರೆಗೆ ಕಟ್ಕೊಂಡಿದ್ದಂಥ ಜೀವನ ಎಲ್ಲವೂ ಕೂಡ ಈಗ ಸದ್ಯಕ್ಕೆ ನೀರಲ್ಲಿ ಹೋಮ ಆಗೋಗಿದೆ. ಮತ್ತೆ ಜೀವನ ಕಟ್ಕೊಳ್ಬೇಕಾದಂಥ ಪರಿಸ್ಥಿತಿ. ಬಟ್ ಮನೆಗಳಿಗೇನೂ ಆಗಿರಲ್ಲ, ಬಟ್ ಮನೆಗಳಲ್ಲಿರುವಂಥ ವಸ್ತುಗಳು ಒಂದಿಷ್ಟು ಹಾಳಾಗಿರುತ್ತೆ ಅವುಗಳ ವಿಚಾರದಲ್ಲಿ. ಬಟ್ ಆ ಕಡೆಗೆಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ನದಿ ತೀರದಲ್ಲಿದ್ದಂಥ ಮನೆಗಳೇ ಕೊಚ್ಕೊಂಡು ಹೋಗಿರುವಂಥದ್ದಿದೆ. ಅವುಗಳ ಜೀವನನೇ ಸಂಪೂರ್ಣ ಹಾಳಾಗೋಗಿರುತ್ತೆ. ಇಲ್ಲಿ ಜೀವನ ಕಟ್ಕೊಳ್ಳೋಕೆ ಅವಕಾಶ ಇದೆ. ಜನ ಪ್ರವಾಹದ ಹೊಡೆತಕ್ಕೆ, ಆತಂಕಕ್ಕೆ ಒಳಗಾಗಿ ಮನೆಯನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಲಗೇಜ್ ಸಮೇತ ಶಿಫ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇರ್ಬೋದು, ರಕ್ಷಣಾತ್ಮಕ ಕಾರ್ಯವೂ ಕೂಡ ಭರದಿಂದ ಸಾಗ್ತಾ ಇದೆ. ವಿಲ್ಲಾದಲ್ಲಿರುವಂತಹ ಜನ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ರಿಂದ ಮಿಲಿಟರಿ ಪಡೆಯನ್ನ ಕೂಡ ಬಳಸಿ ರಕ್ಷಣಾತ್ಮಕ ಕಾರ್ಯವನ್ನ ಕೂಡ ನಡೆಸ್ತಾ ಇರುವಂತದ್ದು. ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಿಲಿಟರಿ ರಕ್ಷಣಾ ಪಡೆಯಿಂದ ಕೂಡ ಇಲ್ಲಿನ ಜನರನ್ನ ರೆಸ್ಕ್ಯೂ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಜನ ಲಗೇಜ್ ಸಮೇತ ಶಿಫ್ಟ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಭಾಗದಲ್ಲಿ, ಮುಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಜನ ಯಾವ ರೀತಿ ಪರದಾಟ ಪಡ್ತಾ ಇದ್ದಾರೆ ಅಂದ್ರೆ ಇಡೀ ರಸ್ತೆಯು ಜಲಾವೃತಗೊಂಡಿದೆ. ಇನ್ನು ಲೆಫ್ಟ್ ಭಾಗದಲ್ಲಿ ನೀವು ನೋಡ್ತಾ ಇದ್ರೆ ವಿಲ್ಲಾಸ್ಗಳು ಕಾಣಿಸುತ್ತೆ. ವಿಲ್ಲಾಸ್ಗಳಲ್ಲಿರುವಂತಹ ಮನೆಗಳು ಕೂಡ ಬಹುತೇಕ ಗ್ರೌಂಡ್ ಫ್ಲೋರ್ಗೂ ಕೂಡ ನೀರು ಬಂದಿದೆ. ಕೆಲವೊಂದು ಭಾಗದಲ್ಲಿ ಸುಮಾರು 10 ಕೋಟಿ ಬೆಲೆ ಬಾಳುವಂತಹ ವಿಲ್ಲಾಗಳು ಇಲ್ಲಿ ಸಿಗುವಂಥದ್ದು. ಆದರೆ ಈ ಬಾರಿ ಜಲಾವೃತಗೊಂಡು ಇಡೀ ಬಡಾವಣೆಯ ನೀರಿನಲ್ಲಿ ಮುಳುಗಿ ಹೋಗಿದೆ. ಕಾರುಗಳು, ಬೈಕು ಎಲ್ಲವೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಿ
ಹಾಳಾಗಿದೆ ಅನ್ನುವಂಥದ್ದು. ಯಮಲೂರಿನ ಭಾಗದ ಜನ ಯಮಯಾತನೆಯನ್ನೇ ಪಡ್ತಾ ಇರುವಂತಹ ಸನ್ನಿವೇಶ ನಡೀತಾ ಇದೆ. ಒಂದು ರೀತಿಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಪ್ರವಾಹ. ಅಲ್ಲೋಡಿ ಆ ಮಕ್ಕಳು ಎಷ್ಟು ಕಷ್ಟಪಟ್ಟು ಅಲ್ಲಿ ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ ಅದೊಂದು ಪಾರ್ಕಿಂಗ್ ಲಾಟ್ ಅನ್ಸುತ್ತೆ. ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜನ ಮಕ್ಕಳಂತೂ ಡೇಂಜರಸ್ ಸಿಚುವೇಶನ್ ನೋಡಿ. ಮಕ್ಕಳು ಆ ಪ್ರವಾಹದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೇನೋ ಖುಷಿ, ಆದ್ರೆ ಅದು ತುಂಬಾ ಡೇಂಜರಸ್ ಆಗಿರುವಂಥದ್ದು. ರಕ್ಷಣಾತ್ಮಕ ಕಾರ್ಯವೂ ಕೂಡ ನಡೀತಾ ಇದೆ. ಆದ್ರೆ ಯಾವ ರೀತಿ ಈ ರೀತಿ ಮಕ್ಕಳು ಬಂದ್ರೆ ಅದು ಕೂಡ ಸಂಕಷ್ಟನೇ. ಮಕ್ಕಳಿಗೆ ನೀರು ಆಟ ಆಡೋಣ ಅಂತ ಆದ್ರೆ ಇದು ತುಂಬಾ ಡೇಂಜರಸ್ ಆಗಿರುವಂತಹ ನೀರು ಎದೆಯ ಮಟ್ಟಕ್ಕೂ ಕೂಡ ಹರಿದಾಡ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ಇಡೀ ಒಂದು ಬಡಾವಣೆ ಏನಿದೆ, ವಿಲ್ಲಾ ಏನಿದೆ, ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಇಡೀ ಕಾರು, ಬೈಕು ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಅಲ್ಲಿರುವಂತಹ ಇನ್ನೊಂದು ಭಾಗದಲ್ಲಿರುವಂತಹ ವಿಲ್ಲಾವನ್ನ ಕೂಡ ನಾವು ಗಮನಿಸ್ತಾ ಇರಬಹುದು. ಸುಮಾರು ಗ್ರೌಂಡ್ ಫ್ಲೋರ್ನ ಎಲ್ಲಾ ಮನೆಗಳು ಜಲಾವೃತಗೊಂಡಿದೆ. ಅಷ್ಟೊಂದು ನೀರು ತುಂಬಿಕೊಂಡು ಹರಿತಾ ಇದೆ. ಈ ದಾರಿಯಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಕೇವಲ ಟ್ರ್ಯಾಕ್ಟರ್ ಅನ್ನ ಬಳಸಿ ಮಾತ್ರ ಹೋಗೋದಕ್ಕೆ ಸಾಧ್ಯ. ಇನ್ನು ಮುಂಭಾಗದಲ್ಲಿ ಟ್ರ್ಯಾಕ್ಟರ್ ಅನ್ನ ಗಮನಿಸ್ತಾ ಇರ್ಬೋದು. ಜನ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ಅನಿವಾರ್ಯ, ಅವರಿಗೆ ಇಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ರಾಜಕಾಲುವೆಯ ನೀರು ಮನೆ ಒಳಗಡೆ ತುಂಬಿಕೊಂಡಿದೆ ಅಂದ್ರೆ ಹೇಗ್ ಬರೋದಕ್ಕೆ ಸಾಧ್ಯ? ಹಾಗಾಗಿ ಜನ ಶಿಫ್ಟಿಂಗ್ ಆಗ್ತಾ ಇರುವಂತದ್ದು. ಟ್ರ್ಯಾಕ್ಟರ್ ನಲ್ಲಿ, ಇನ್ನೊಂದು ಭಾಗದ ಟ್ರ್ಯಾಕ್ಟರ್ ನಲ್ಲಿ ಜನ ಶಿಫ್ಟಿಂಗ್ ಆಗ್ತಾ ಇದ್ದಾರೆ. ಲಗೇಜ್ ಸಮೇತ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಂದ ಶಿಫ್ಟಿಂಗ್ ಆಗ್ತಾ ಇರುವಂತಹ ದೃಶ್ಯ ಕೂಡ ನಮಗೆ ಕಾಣಿಸ್ತಾ ಇದೆ. ಇನ್ನೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ವಿಲ್ಲಾಗಳಲ್ಲಿ ಕೂಡ ನೀರು ತುಂಬಿ ಹರಿತಾ ಇದೆ. ಅಲ್ಲೂ ಕೂಡ ಆ ನೀರನ್ನ ಹೊರಗಡೆ ಹಾಕುವಂತಹ ಕಾರ್ಯ ನಡೀತಾ ಇದೆ. ಇಲ್ಲಿರುವಂತಹ ಸುತ್ತಮುತ್ತಲಿನಲ್ಲಿ ಇರುವಂತಹ ಕೆರೆಯ ನೀರು ಫುಲ್ ಆಗಿ ಕೆರೆಯ ನೀರು ಉಕ್ಕಿ ಹರಿತಾ ಇದೆ. ಜೊತೆಗೆ ರಾಜಕಾಲುವೆ ತುಂಬಿ ಹರಿತಾ ಇದೆ. ಇವೆಲ್ಲದರ ಪರಿಣಾಮ ಇಡೀ ಒಂದು ಈ ವಲಯ ಏನಿದೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸೊ ಇದು ಯಮಲೂರಿನ ದೃಶ್ಯ. ಸದ್ಯ ಇದುವರೆಗೆ ಜನಪ್ರತಿನಿಧಿಗಳು ಇಲ್ಲಿ ಬಂದಿಲ್ಲ ಅನ್ನುವಂತಹ ಆಕ್ರೋಶ ಕೂಡ ಜನರಿಗೆ ಇದೆ. ಸ್ಥಳೀಯ ಶಾಸಕರು ಬರಬೇಕಾಗಿತ್ತು ಅಂತ, ಆದ್ರೆ ಇದುವರೆಗೂ ಸ್ಥಳೀಯ ಶಾಸಕ ಅರವಿಂದ್ ಲಿಂಬಾವಳಿಯವರು ಈ ಕ್ಷೇತ್ರಕ್ಕೆ ಭೇಟಿಯನ್ನು ಕೂಡ ಕೊಟ್ಟಿಲ್ಲ. ಅಂದ್ರೆ ಜನರ ಪರಿಸ್ಥಿತಿ ಅಂತೂ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಪವಿತ್ರ ಕರ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸರ್ಜಾಪುರ ಸುತ್ತಮುತ್ತ ಈಗ ಮುಳುಗಡೆ ಆಗ್ಬಿಟ್ಟಿದೆ. ಆ ಪ್ರಮಾಣದಲ್ಲಿ ಮಳೆ ನೀರು ಅಲ್ಲಿ ನಿಂತ್ಕೊಂಡಿದೆ ಇನ್ನೂ ಕೂಡ. ಸೊ ಈಗ ಏನಾಗಿದೆ, ITBT ಉದ್ಯೋಗಿಗಳಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ. ಅವರಿಗೆ ಕೊರೋನಾದಿಂದ ಒಂದು ಸಂಕಷ್ಟ ಆಗಿತ್ತು, ಈಗ ಮತ್ತೊಂದು ರೀತಿಯಾದಂಥ ಸಂಕಷ್ಟ. ಕೆಲವು ಭಾಗಗಳಲ್ಲಿ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದರು, ಟ್ರ್ಯಾಕ್ಟರ್ಗಳಲ್ಲಿ ಇಲ್ಲ ರೀ. ITBTಯಲ್ಲಿರುವಂಥವ್ರು ಬಹುತೇಕ ಜನರು ಟ್ರ್ಯಾಕ್ಟರ್ ಹತ್ತಿ ಅಭ್ಯಾಸ ಇದೆ. ಹಲವರು ಓಡಾಡಿಕೊಂಡು ಬೆಳೆದವರು, ಆಮೇಲೆ ITಗೆ ಸೇರ್ಕೊಂಡಿರೋರು ಇದ್ದಾರೆ. ಕಾರು, ಬೈಕು, ಬಸ್ ಬಿಟ್ಟು ಟ್ರ್ಯಾಕ್ಟರನ್ನು ಈಗ ಏರಿದ್ದಾರೆ. ಹಳೆ ನೆನಪಾಗ್ಬೋದು ಅವರಿಗೆ ಅಷ್ಟೇ. ಸೊ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದವರು ಟ್ರ್ಯಾಕ್ಟರ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೇನಿಲ್ಲ, ನಂಗೆ ತುಂಬ ಜನ ಗೊತ್ತಿರುವಂತಹ ITBTಯಲ್ಲಿ ಕೆಲಸ ಮಾಡುವಂಥವ್ರು, ಅವರು ಕೂಡ ಹಳ್ಳಿಯಿಂದ ಬಂದವರು ಇದ್ದಾರೆ. ಟ್ರ್ಯಾಕ್ಟರಲ್ಲಿ ಓಡಾಡಿದ್ದಿದೆ, ಎತ್ತಿನ ಗಾಡಿಯಲ್ಲಿ ಓಡಾಡಿರೋರು ಇದ್ದಾರೆ, ಅಭ್ಯಾಸ ಇದೆ. ಬಟ್ ಸಿಟಿಗೆ ಬಂದಮೇಲೆ ಅದಕ್ಕೆ ಹೊಂದ್ಕೊಂಡಿರ್ತಾರೆ, ಇದನ್ನು ಮರೆತಿರ್ತಾರೆ. ಈಗ ಅದು ಮತ್ತೆ ನೆನಪು ಮಾಡ್ತಾ ಇದೆ. ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಕೇವಲ ರಕ್ಷಣೆ ಅಷ್ಟೇ ಅಲ್ಲ, ಹಲವು ಭಾಗಗಳಲ್ಲಿ ಊಟದ ಸಮಸ್ಯೆ ಆಗಿದೆ. ಪ್ರವಾಹ ಪೀಡಿತ ಭಾಗಗಳಲ್ಲಿ ಜನರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ರೈನ್ಬೋ ಲೇಔಟ್ನಲ್ಲಿ ಎದೆ ಎತ್ತರಕ್ಕೆ ನೀರಿದೆ. ಈಗ ಟ್ರ್ಯಾಕ್ಟರ್, ತೆಪ್ಪ, ದೋಣಿಗಳಲ್ಲಿ ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಿಲುಕಿ ಪರದಾಡ್ತಾ ಇದ್ದಂಥ ಕುಟುಂಬಗಳ ರಕ್ಷಣೆಯನ್ನ ಈಗ ಅಲ್ಲಿ ಮಾಡಲಾಗಿದೆ ರೈನ್ಬೋ ಲೇಔಟ್ನಲ್ಲಿ. ಎದೆ ಮಟ್ಟಕ್ಕೆ ನೀರಿದೆ ಅಂತಂದ್ರೆ ಏನಾಗಿರ್ಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಈಗ ಟ್ರ್ಯಾಕ್ಟರ್, ತೆಪ್ಪ, ದೋಣಿಗಳಲ್ಲಿ ರಕ್ಷಣಾ ಕಾರ್ಯ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಸಿಲುಕಿ ಪರದಾಡ್ತಾ ಇದ್ರು ಕುಟುಂಬಗಳು. ಗ್ರೌಂಡ್ ಫ್ಲೋರಲ್ಲಿರೋರೆಲ್ಲ ಈಗ ಫಸ್ಟ್ ಫ್ಲೋರಿಗೆ ಹೋಗಿರ್ತಾರೆ. ಅಲ್ಲಿರುವಂಥವ್ರಿಗೆ ಊಟದ ಸಮಸ್ಯೆ ಆಗಿರುತ್ತೆ. ಪಾಪ ಕಷ್ಟ. ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹಾಗೂ ಹೀಗೂ ಮಾಡಬೇಕು. ಕಾರಣ ಮನೆಯಲ್ಲಿರುವಂಥ ವಸ್ತುಗಳು ಖಾಲಿ ಆದರೆ ತರಕ್ಕೂ ಕೂಡ ಆಗಬೇಕಲ್ಲ ಕಿರಾಣಿ ಅಂಗಡಿಯಿಂದ. ಎಲ್ಲಾಗತ್ತೆ ಅವರಿಗೆ. ಇನ್ನು ರೈನ್ಬೋ ಲೇಔಟ್ನಲ್ಲೂ ಸಹ ಏನೋ ಪರಿಸ್ಥಿತಿ ವರ್ದಾಗಿಲ್ಲ. ಕಂಪ್ಲೀಟಾಗಿ ನಿನ್ನೆಗಿಂತಲೂ ಸಹ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಕೊಂಚ ನೀರಿನ ಇಳಿಕೆ ಕಾಣ್ಬೋದು ಅನ್ನುವಂತಹ ಒಂದಷ್ಟು ವಿಶ್ವಾಸ ಇತ್ತು. ಆದರೆ ನೀರಿನ ಪ್ರಮಾಣ ಇಳಿಕೆ ಆಗಿಲ್ಲ. ಬರ್ತಾ ಇರುವಂತಹ ನೀರಿನ ಹರಿವನ್ನು ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಈ ಭಾಗದಲ್ಲಿ ಸದ್ಯಕ್ಕೆ ಯಾಕೋ ನೀರಿನ ಹರಿವು ಕಡಿಮೆ ಆಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಗಮನಿಸ್ತಾ ಇರ್ಬೋದು, ಮುಖ್ಯ ದ್ವಾರ ಏನಿದೆ, ರೈನ್ಬೋ ಡ್ರೈವ್ ಲೇಔಟ್ನ ಮುಖ್ಯ ದ್ವಾರದ ವಿಜುವಲ್ಸ್ಗಳನ್ನು ನಾನೀಗ ತೋರಿಸ್ತಾ ಇದ್ದೇನೆ. ಕಂಪ್ಲೀಟಾಗಿ ಕಣ್ಣಿಗೆ ಕಾಣುವಷ್ಟು ದೂರಕ್ಕೂ ಸಹ ನೀರು
ಆವರಿಸಿಕೊಂಡಿರುವಂಥದ್ದು. ಈ ಭಾಗದಲ್ಲಿರುವಂತಹ ಎಲ್ಲ ನಿವಾಸಿಗಳು ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನದಲ್ಲಿದ್ದಾರೆ. ಹೆಚ್ಚು ಕಡಿಮೆ 400ಕ್ಕೂ ಹೆಚ್ಚು ಮನೆಗಳು ಈ ಒಂದು ಲೇಔಟ್ನಲ್ಲಿದೆ. ಅರ್ಧಕ್ಕರ್ಧ ಲೇಔಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಎಷ್ಟೋ ಜನರನ್ನ ಆಚೆ ಕರೆತರದು ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸಗಳು ನಿನ್ನೆಯಿಂದಲೂ ಸಹ ಆಯಿತು. ಇನ್ನೂ ಸಾಕಷ್ಟು ಜನ ಒಳಭಾಗದಲ್ಲಿದ್ದಾರೆ. ಬಟ್ ಅವರಿಗೆ ಅಗತ್ಯ ವಸ್ತುಗಳನ್ನು ತಲುಪಿಸುವಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನ ನಿನ್ನೆ ಅಗ್ನಿಶಾಮಕ ದಳ ತಂಡದ ಸದಸ್ಯರು ಕೆಲಸವನ್ನ ಮಾಡಿದ್ರು. ಬಟ್ ಆದ್ರೆ ಇವತ್ತು ಯಾರೂ ಸಹ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ನೀರು ಹರಿತಾ ಇರುವಂತದ್ದನ್ನ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿದೆ. ನೀರು ಆಚೆಗೆ ವೇಗವಾಗಿ ಬರ್ತಿದೆ. 2-3 ಕೆರೆಗಳ ನೀರಾಗಿರೋದ್ರಿಂದ ಇದು ಮಳೆ ಇವತ್ತು ಬರದೇ ಇದ್ರೂ ಸಹ ಇನ್ನೊಂದು 2-3 ದಿನ ಇದರ ಒಂದಷ್ಟು ಎಫೆಕ್ಟ್ ಕಡಿಮೆ ಆಗುವಂಥದ್ದು ಕಾಣ್ತಾ ಇಲ್ಲ. ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ನೀರು ಕಡಿಮೆನೇ ಆಗ್ತಾ ಇಲ್ಲ, ಹರಿತಾನೆ ಇದೆ. ಯಾರಾದ್ರೂ ಅಧಿಕಾರಿಗಳು ಬಂದು ಏನಾದ್ರು ಕೇಳಿದ್ರೆ ಹೇಗೆ ಅಂತ? ಯಾವುದು ಕೇಳಿಲ್ಲ ಸರ್. ಇಷ್ಟು ದಿನ ಗೊತ್ತಿದೆ ತಾನೆ ಅವ್ರಿಗೆ. ಇವಾಗ ಇವಾಗ ಕೆರೆ ತುಂಬೋದು ಯಾವಾಗ ಅಂತ ಗೊತ್ತಿಲ್ಲ. ಈ ಮಾಡಿರೋರ್ಗೆ ಅಷ್ಟು ನಾಲೆಡ್ಜ್ ಇಲ್ವಾ? ಇಲ್ಲ ಈ ಶಾಸಕರಿಗೆ ಅಷ್ಟು ಇದಿಲ್ವಾ ಮಾಡೋಕ್ಕೆ? ಗೊತ್ತಿದೆ ತಾನೆ. ಅವ್ರೇನೇನು ಅಂದ್ಕೊಂಡಿದ್ರು, 20 ವರ್ಷದಿಂದ ಕೆರೆ ತುಂಬಿಲ್ಲ, ಮಳೆ ಬರಲ್ಲ ಅಂತ ನೆನ್ಸ್ಕೊಂಡಿದ್ರು ಅವರು. ಮಳೆ ಯಾವ ಥರ ಬರತ್ತಂತ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಂದರೆ ಇದ್ರ ಪರಿಸ್ಥಿತಿ ಏನಿದೆ, ಇದು ಡೀಪ್ ಎಷ್ಟಿದೆ, ರೋಡ್ ಎಷ್ಟು ಹೈಟ್ ಇದೆ, ಅವೆಲ್ಲ ತಿಳ್ಕೊಂಡು ಮಾಡಬೇಕಾಗಿತ್ತು ಅವರು. ಇಲ್ಲ ಆ ಕಡೆಯಿಂದ ನೀರು ಬರುತ್ತಲ್ಲ, ಕೆರೆದ ನೀರು ಬರ್ತಾ ಇದೆಯಲ್ಲ, ಅದು ಹೋಗೋ ಚಾನ್ಸಸ್ ಹೆಂಗಿದೆ ಏನು ಅಂತ ಶಾಸಕರು, ನಮ್ಮ ಅರವಿಂದ್ ಲಿಂಬಾವಳಿ ಸಾರು ಎಲ್ಲರೂ ಬರ್ತಾ ಇದ್ದಾರಲ್ಲ. ಆ 2-3 ಕೆರೆ ನೀರು ಅಲ್ಲಿ ಬಿದ್ದ ಮೇಲೆ ಲೇಔಟ್ ಕಡೆ ಬರುತ್ತಾ ಇಲ್ಲ ಔಟ್ ಸೈಡ್ ಬರುತ್ತಾ ಹೋಗುತ್ತಾ ಅಂತ ಅವ್ರಿಗೆ ಗೊತ್ತಿರಬೇಕು. ಇಲ್ಲಿ ಓಟ್ ಹೆಂಗಿದೆ ಏನಿದೆ ಎಲ್ಲ ಗೊತ್ತಿದೆ ಅವ್ರಿಗೆ. ಈ ನೀರು ಏನು ಎಫೆಕ್ಟ್ ಅನ್ನೋದು ಗೊತ್ತಿಲ್ವಾ? ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಗ್ರಾಮಸ್ಥರು ಕೇಳಿದರೆ ಹೇಳ್ತಾ ಇದ್ರು. ಇಲ್ಲಿದ್ದಾರಲ್ಲ, ನಂಬರ್ಸ್ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಕೇಳಿದ್ರೆ ಹೇಳ್ತಾ 20 ವರ್ಷದಿಂದ ಮಳೆ ಬಂದಿಲ್ಲ ಅಂತಂದರೆ ಇವಾಗ ಬರ್ತದೆ ಅಂದರೆ ಅದಕ್ಕೇನಂತ ಅವ್ರು ರೂಲ್ಸ್ ತಗೋಬೇಕಾಗಿತ್ತು ಅವ್ರ ಪ್ರಕಾರ. ಈಗ ಅವ್ರೇನು ಮಾಡಿಲ್ಲ. ಈಗ 2ನೇ ದಿನ ಮೊನ್ನೆ ರಾತ್ರಿಯಿಂದಲೂ ದೊಡ್ಡ ಫ್ಲಡ್ ಆಗಿದೆ. ಯಾರಾದ್ರೂ ಬಂದು ಶಾಸಕರ ಕಡೆಯವರಾದ್ರೂ ಯಾರಾದ್ರೂ ಬಂದು ಕೇಳಿದ್ರೆ ಏನು? ಸರ್ ನೀವೇ ನೋಡಿ ಇದು ಹೆಂಗಿದೆಯೋ. ಪಬ್ಲಿಕ್ ಸರ್ವೆಂಟೇ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ ನೋಡಿ. ಯಾರನ್ನ ಅಧಿಕಾರಿ ಇದ್ದಾರಾ, ಯಾರಿದ್ದಾರೆ ನೀವೇ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ನಾವು ಹೇಳಿದ್ರಿ ಯಾರು ಬಂದಿಲ್ಲ ಸರ್. ಯಾರು ಬಂದಿದ್ದಾರೆ? ಯಾರು ಒಬ್ರು ಬಂದಿಲ್ಲ. ದಿನನಿತ್ಯ ಬೆಳಗ್ಗೆ 6 ಗಂಟೆಗೆ ನಾವು ಬರ್ತಾ ಇದ್ದೀವಿ, ಕ್ಲಿಯರ್ ಮಾಡ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ನೋಡಿ ಸರ್, ಪಬ್ಲಿಕ್ ಶಾಸಕರು ಅಧಿಕಾರಿಗಳು ಬಂದಿಲ್ಲ ಬಂದ್ರೆ ಅವ್ರು ಏನು ಮಾಡೋಕ್ಕಾಗತ್ತೆ? ಕೈಯಲ್ಲಿ ಹಿಡಿದ್ಬಿಟ್ಟು ಬಕೆಟಲ್ಲಿ ಇಟ್ಬಿಟ್ಟು ನೀರು ಆ ಕಡೆಗೆ ಹಾಕೋಕ್ಕಾಗತ್ತಾ? ಏನೂ ಆಗಲ್ಲ. ಆದರೆ ಯಾಕೆ ಬರಬೇಕು ಅಂತ ಹೇಳಬೇಕು ಅಂದರೆ ಅಲ್ಲಿರೋ ಜನರಿಗೆ ಒಂದಿಷ್ಟು ಧೈರ್ಯ ಸಿಗುತ್ತೆ. ನಮ್ಮ ಜೊತೆಗೆ ಇದ್ದಾರೆ, ಇಲ್ಲಿ ಶಾಸಕರು ಬಂದಿದ್ದಾರೆ, ಅಧಿಕಾರಿಗಳು ಒಂಚೂರು ಗಮನ ಹರಿಸ್ತಾ ಇದ್ದಾರೆ, ಇದಾದರೂ ಇರುತ್ತೆ. ಯಾರೂ ಬರ್ತಾ ಇಲ್ಲ, ಯಾರೂ ಕೇಳ್ತಾ ಇಲ್ಲ ಅಂತಂದರೆ ನಮಗೆ ಇವರು ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ಅನ್ನುವಂಥದ್ದು ಅವ್ರನ್ನ ಕಾಡುವಂಥ ಪ್ರಶ್ನೆ. ಅದು ನಮ್ಮನ್ನು ಯಾರು ನೋಡ್ತಾ ಇಲ್ಲ, ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ, ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಕಟ್ಟಿದರೂ ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಬಂದ್ರೆ ಇವು ಯಾವುದೂ ಕೂಡ ಕಾಡೋದಿಲ್ಲ. ಸೊ ಹಾಗಾಗಿ ಈ ವಿಚಾರದಲ್ಲಿರುವಂಥದ್ದು ಅಷ್ಟೇ. ಬಂದು ಒಂದಿಷ್ಟು ಅವ್ರಿಗೆ ಧೈರ್ಯ ಹೇಳಿ, ನೀರು ಕಡಿಮೆ ಆಗಬೇಕು, ನೀವು ಕಡಿಮೆ ಮಾಡ್ತೀರಾ ಅಂತ ನಿಮ್ಮನ್ನು ಯಾರೂ ಕರೀತಾ ಇಲ್ಲ. ಅಲ್ಲಿ ಏನು ಬೇಕಾಗಿದ್ದು ಅದ್ರ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ಅವ್ರು ಯಾರೋ ಹೇಳ್ತಾ ಇದ್ರು. ಒಂದು ಟ್ರ್ಯಾಕ್ಟರ್ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ. ಸೊ ಟ್ರ್ಯಾಕ್ಟರ್ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ, ಟ್ರ್ಯಾಕ್ಟರ್ ಕೊಟ್ಟು ಕಳಿಸಿದ ನಂತರ ಮುಗಿದೋಯ್ತು ಅಷ್ಟು ಕೆಲಸ, ಕೊಟ್ಟು ಕಳಿಸಿದೆ, ನನ್ನ ಕೆಲಸ ಮುಗಿದೋಯ್ತು ಅಂತ. ಇನ್ನು ತುತ್ತು ಅನ್ನ ಕುಡಿಯೋ ನೀರಿಗೂ ಕೂಡ ಜನ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ? ಶಾಂತಿನಿಕೇತನ್ ಲೇಔಟ್ ಜಲಾವೃತವಾಗಿರೋದು, ತುತ್ತು ಅನ್ನ ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ. ಅಂದರೆ ನಿರಾಶ್ರಿತರು. 3 ದಿನದಿಂದ ಜಲ ದಿಗ್ಬಂಧನದಲ್ಲಿದ್ದಾರೆ ನಿವಾಸಿಗಳು. ನಮ್ಮನ್ನು ಕರೆದೊಯ್ಯಿರಿ, ಬೋಟನ್ನು ತನ್ನಿ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಪಾಪ. ನಾವೀಗ ಪಬ್ಲಿಕ್ ಟಿವಿಯ ತಂಡ ಇಲ್ಲಿ ರಕ್ಷಣೆಗೆ ಬಂದಿರುವಂತಹ ತಂಡ ಜೊತೆಗೆ ಅಗ್ನಿಶಾಮಕ ದಳದವರು ಮತ್ತು ಸ್ಥಳೀಯರ ಜೊತೆಗೆ ಹೋಗ್ತಾ ಇದೀವಿ. ಇದು ನಮಗೆ ಕಾಣಿಸ್ತಾ ಇರುವಂತಹ ದೃಶ್ಯ ಇಲ್ಲಿ. ಅಂದ್ರೆ ಸಂಪೂರ್ಣವಾಗಿ ಲೇಔಟ್ಗಳೇ ಹೇಗೆ ಮುಳುಗೋಗಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಪಾರ್ಟ್ಮೆಂಟ್ಗಳಿರ್ಬೋದು, ಅಲ್ಲಿನ ಸೆಲ್ಲರ್ ಇರ್ಬೋದು, ಅಥವಾ ಮನೆಗಳ ಮೇಲೆ ಜನ ಹೋಗಿ ಕಾಯುವಂತಹ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಕೂಡ. ಅಂದ್ರೆ ಎಂತ ಒಂದು ಪರಿಸ್ಥಿತಿ ಅಂದ್ರೆ ಸುತ್ತಲೂ ಜಲ ದಿಗ್ಬಂಧನ ಹೇಗಾಗಿದೆ ಅನ್ನುವಂಥದ್ದು. ಹಾಗಾಗಿ ಮನೆಗಳ ಮೇಲೆ ಜನ ಹೇಗೆ ಕಾಯ್ತಾ ಇದ್ದಾರೆ ನೋಡಿ. ಮತ್ತೆ ಇಡೀ ಏರಿಯಾವೇ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಹುಶಃ ಇಂಥ ಒಂದು ದೃಶ್ಯ ಬೆಂಗಳೂರಲ್ಲಿ ನಾವು ಕಾಣ್ತೀವಿ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಹಾಗಾಗಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಥವಾ ಎಷ್ಟು ಜಲದಿಗ್ಬಂಧನಕ್ಕೆ ಒಳಗಾಗಿದೆ ಅನ್ನುವಂಥದ್ದು. ನಿಂತಲ್ಲೇ ಕಾರ್ಗಳು ಕೂಡ ಮುಳುಗೋಗಿದ್ದಾವೆ. ಜೊತೆಗೆ ಎಲ್ಲ ಕಡೆಗಳಲ್ಲಿ ಸಂಪೂರ್ಣವಾಗಿ ವಾಹನಗಳು ನೀರಿನಿಂದ ಆವೃತವಾಗಿರೋದು ಒಂದು ಕಡೆ ಆದರೆ ಏರಿಯಾವೇ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಇಡೀ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಸಂಪೂರ್ಣವಾಗಿ ಡೆಡ್ ಎಂಡ್ ವರೆಗೂ ಕೂಡ ಜಲಾವೃತವಾಗಿರುವಂಥದ್ದು. ನೀರು ಎಷ್ಟರ ಮಟ್ಟಿಗೆ ಇದೆ ಮತ್ತು ಇಡೀ ಏರಿಯಾನ ಹೇಗೆ ಕವರ್ ಆಗಿದೆ ಅನ್ನೋದು ಕೂಡ ನಮಗೆ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ
ಈ ರಕ್ಷಣೆಗೆ ಅಂತ ಬಂದಿರುವಂಥ ತಂಡ ಸಾಧ್ಯವಾದಷ್ಟು ಜನರನ್ನ ಇಲ್ಲಿ ರಬ್ಬರ್ ಬೋಟ್ನ ಮೂಲಕ ಶಿಫ್ಟ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಊಟವನ್ನು ಕೊಡುವಂಥದ್ದು, ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಜನಗಳು ಮನೆಯ ಮೇಲುಗಡೆ ನಿಂತು ಕಾಯ್ತಾ ಇರುವಂಥ ದೃಶ್ಯ ನಮಗೆ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು, ಊಟಕ್ಕಾಗಿ ಕೇಳ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಹಾಗೆ ಊಟವನ್ನು ಕೊಡುವಂಥ ಕೆಲಸವನ್ನು ಕೂಡ ಸ್ಥಳೀಯರು ಮತ್ತು ಪಾಪದಲ್ಲಿರುವಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನರಿಗೆ ಶಿಫ್ಟಿಂಗ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಊಟವನ್ನು ಕೂಡ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಊಟಕ್ಕಾಗಿ ಬೇಡಿಕೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನೋಡ್ತಾ ಇದೀವಿ ನಾವು ಜನ ಊಟಕ್ಕಾಗಿ ಕೇಳ್ತಾ ಇರುವಂಥ ದೃಶ್ಯ ಮತ್ತು ಊಟವನ್ನು ಕೊಡ್ತಾ ಇರುವಂಥ ದೃಶ್ಯ ಕೂಡ ನೋಡ್ತಾ ಇದೀವಿ ನಾವು. ಹಾಗಾಗಿ ಅಂದರೆ ಜನ ಒಂದು ಕಡೆಯಿಂದ ಆಹಾರ ಪದಾರ್ಥಗಳ ಕೊರತೆ, ಮತ್ತೊಂದು ಕಡೆಯಿಂದ ಹೊರಗೆ ಹೋಗೋದು ಹೇಗೆ ಅನ್ನುವಂಥ ಕಳೆದ 3-4 ದಿನಗಳಿಂದ ಕೂಡ ಇಲ್ಲಿ ಜನ ಮನೆಯಲ್ಲೇ ಸಿಲುಕಿರೋದ್ರಿಂದ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಬೇರೆ ಬೇರೆ ಅಂದರೆ ನೋಡಿ, ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ, ಆದರೆ ಜನರಿಗೆ ಅಗತ್ಯವಾದ ಊಟ ವಸ್ತುಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾಗಿ ಆಹಾರಕ್ಕಾಗಿ, ಫುಡ್ಗಾಗಿ ಜನ ಇಲ್ಲಿ ಹಾತೊರಿತಿರುವಂಥ ದೃಶ್ಯಗಳು ನಮ್ಗೆ ಕಾಣಿಸ್ತದೆ. ಅಂದರೆ ಅಷ್ಟೊಂದು ಸಂಕಷ್ಟಕ್ಕೆ ಜನ ಸಿಲುಕಿದ್ದಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಪಾಪ ಕಳೆದ 3-4 ದಿನಗಳಿಂದ ಇದೇ ರೀತಿಯ ಸಂಕಷ್ಟಕ್ಕೆ ಸಿಲುಕಿರುವಂಥ ದೃಶ್ಯ. ಹಾಗಾಗಿ ಅವರಿಗೆ ಅಗತ್ಯವಾದಂತಹ ವಸ್ತುಗಳನ್ನು ಕೊಡುವಂಥ, ಫುಡ್ಡನ್ನು ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಿರುವಂಥ ಸಿಬ್ಬಂದಿಗಳು ಕೂಡ. ಹಾಗಾಗಿ ಎಲ್ಲ ಜಲ ದಿಗ್ಬಂಧನದ ಒಂದು ಸಮಸ್ಯೆಗಳು ಹೇಗೆ ಇದೆ ಅನ್ನುವಂಥದ್ದು ನಾವು ನೋಡ್ಬೋದು. ಕಳೆದ 3 ದಿನಗಳಿಂದ ಕಷ್ಟಕ್ಕೆ ಸಿಲುಕಿದ ಜನ ಫುಡ್ಡನ್ನು ಕೇಳ್ತಾ ಇರುವಂಥ ದೃಶ್ಯ ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಜನ ಇಲ್ಲಿ ನೆರವಿಗೆ ಕಾಯ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೇವಲ ಒಂದು ಬೋಟ್ ಬಂದು ಇಲ್ಲಿ ಏನು ಮಾಡೋಕ್ಕೆ ಸಾಧ್ಯ, ಎಷ್ಟು ಜನರನ್ನ ಅಲ್ಲಿ ಆ ದೃಶ್ಯ ನಾವು ನೋಡ್ತಾ ಇದೀವಿ ನೋಡಿ. ಹೇಗೆ ಅಪಾರ್ಟ್ಮೆಂಟ್ನ ಜನ ಪಾಪ, ಇದು ನಮ್ಮ ಪಬ್ಲಿಕ್ ಟಿವಿ ತಂಡ ಕೂಡ ಈಗ ಬಂದಿದೆ. ಇಲ್ಲಿ ಬಂದು ಅವ್ರ ಜೊತೆಗೆ ಹೋಗ್ತಾ ಇರುವಂತ ನಾವು ಈಗ ಜನರನ್ನ ಕರೆತರೋಕೆ ಮತ್ತು ಅವರಿಗೆ ಫುಡ್ ಅನ್ನು ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಈಗ ನೋಡ, ಖಂಡಿತ ಬರುತ್ತೆ. ವೆಯ್ಟ್ ಪ್ಲೀಸ್ ವೆಯ್ಟ್. ನಾವು ಬರ್ತಿರುವಂತ ಸಂದರ್ಭದಲ್ಲಿ ಜನ ಹೇಗೆ ಕೇಳ್ತಾ ಇದ್ದಾರೆ ಬೋಟನ್ನ ಕಳಿಸಿ ಅಂತ. ಅಲ್ಲಿಂದ ಜನ ಕೇಳ್ತಾ ಇರುವಂತ ದೃಶ್ಯ ಬೋಟ್ ಬೇಕು ಅನ್ನುವಂಥದ್ದು. ಅಂದ್ರೆ ಕೇವಲ ಒಂದು ಬೋಟ್ನಿಂದ ಸಮಸ್ಯೆ ಪರಿಹಾರ ಆಗಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ. ಒಂದು ಬೋಟ್ನಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಹಾಗಾಗಿ ಬೋಟ್ಗಳ ಸಂಖ್ಯೆಯು ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅನ್ನುವಂಥ ಬೇಡಿಕೆ, ಫುಡ್ ಬೇಕು ಅನ್ನುವಂಥದ್ದು, ಅಗತ್ಯ ವಸ್ತುಗಳನ್ನ ಕೊಡಿ ಅನ್ನುವಂಥದ್ದಿಗೆ ಸಾಕಷ್ಟು ಬೇಡಿಕೆಯನ್ನು ಜನ ಇಲ್ಲಿ ಇಡ್ತಾ ಇದ್ದಾರೆ. ನಮ್ಮನ್ನ ಇಲ್ಲಿಂದ ಶಿಫ್ಟ್ ಮಾಡಿ, ಆದಷ್ಟು ಬೇಗ ಶಿಫ್ಟ್ ಮಾಡಿ ಅನ್ನುವಂಥದ್ದು. ಆ ಕಡೆ ಬರುವ ಕೊಡೋಣ ಬಿಡಿ. ಈಗ ಸಾಕಷ್ಟು ಬೇಡಿಕೆಯನ್ನು ಜನ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಎಂಟೈರ್ ಏರಿಯಾಕ್ಕೆ ಬಂದರೆ ಒಂದು 500ಕ್ಕಿಂತ ಹೆಚ್ಚು ಮನೆಗಳು ಮತ್ತು ಅಪಾರ್ಟ್ಮೆಂಟ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗಾಗಿ ಇಲ್ಲಿ ಜನರಿಗೆ ಎಷ್ಟು ಬೇಡಿಕೆ ಇದೆ, ಆಹಾರ ಪದಾರ್ಥಗಳನ್ನ ಕೇಳ್ತಾ ಇರುವಂಥದ್ದು ಇರ್ಬೋದು, ನಮ್ಮನ್ನ ರಕ್ಷಣೆ ಮಾಡಿ ಅನ್ನುವಂಥದ್ದು, ಜೊತೆಗೆ ಬೋಟ್ಗಳನ್ನು ಕಳುಹಿಸಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಕೇವಲ ಒಂದು ಬೋಟನ್ನು ಇಟ್ಕೊಂಡು ಇಲ್ಲಿ ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ಹಾಗಾಗಿ BBMP ಅಧಿಕಾರಿಗಳಿರ್ಬೋದು ಅಗತ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇಲ್ಲಾಂದ್ರೆ ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಕೂಡ ಇದೆ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಸುಕೇಶ್, ಪಬ್ಲಿಕ್ ಟಿವಿ ಬೆಂಗಳೂರು.